ವ್ಯೂ ಹೆಂಗಿದೆ ಮಲ್ಲಿಕಾ ಬಿರಿಯಾನಿ. ಇದೊಂದು ದೊಡ್ಡ ಮಹಲ್ ತರ ಕಾಣ್ತದೆ. ಅದ್ಭುತ. ಇಲ್ಲಿ ಊಟ ಮಾಡಿದ ಮೇಲೆ ಸೊ ಇಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ರಿಲ್ಯಾಕ್ಸ್. ಇಲ್ಲೂ ಕೂಡ ಎಂಟ್ರೆನ್ಸ್ ಇದೆ ಸರ್. ಇದು ಪಾರ್ಕಿಂಗ್, ದೊಡ್ಡ ಏರಿಯಾ ಪಾರ್ಕಿಂಗ್ ಇದೆ. ಇದು ಎಷ್ಟು ಜನ ಬಂದ್ರು ಆರಾಮಾಗಿ 20,000 ಸ್ಕ್ವೇರ್ ಫೀಟ್ ಬರೀ ಪಾರ್ಕಿಂಗ್ ಇದೆ. ಸರಿ ಸರಿ. ಅವರು ದುಡ್ಡುಗೋಸ್ಕರ ಮಾಡ್ತಾ ಇಲ್ಲ, ಜನರ ಆರೋಗ್ಯದಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಬಿರಿಯಾನಿ ಇದು. ಹೈಜಿನಿಕ್ ಆಗಿರುತ್ತೆ. ಪ್ರತಿಯೊಂದು ಅಷ್ಟು ಇಡೀ ಬೆಂಗಳೂರೆಲ್ಲ, ಇಡೀ ಕರ್ನಾಟಕದಲ್ಲೇ ನಂಬರ್ 1 ಬಿರಿಯಾನಿ. ನಮಸ್ಕಾರ ವೀಕ್ಷಕ ಬಂಧುಗಳೇ. ಮಲ್ಲಿಕಾ ಬಿರಿಯಾನಿ ಯಾರಿಗೆ ಗೊತ್ತಿಲ್ಲ? ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಒಂದಾದ ಮಲ್ಲಿಕಾ ಬಿರಿಯಾನಿ ಬಹಳಷ್ಟು ಅಭಿಮಾನಿಗಳಿದ್ದಾರೆ ಅದಕ್ಕೆ. ಇವತ್ತು ಅದೇ ಬಿಲೆ ಶಿವಾಲಯ ಹತ್ತಿರ 1.5 ಕಿಲೋಮೀಟರ್ ದೂರದಲ್ಲಿ ಮಲ್ಲಿಕಾ ಬಿರಿಯಾನಿಯ ಮಹಲ್ ಅಂತಿರುವ ಒಂದು ಹೋಟೆಲ್ನ ಹೊಸ ಶಾಖೆ, ಅಲ್ಲಿಗೆ ಬಂದಿದ್ದೀವಿ. ಇವತ್ತಿನ ವಿಜೃಂಭಣೆ ಶುರು ಆಗ್ತಾ ಇದೆ. ಹೊಸ ಹೋಟ್ಲು ವೆಂಕಟೇಶ್ ಅವರು ಮಾಲೀಕರು ನಮ್ಮೊಟ್ಟಿಗಿರ್ತಾರೆ. ಬನ್ನಿ, 2ನೇ ಶಾಖೆ ಯಾಕೆ ಪ್ರಾರಂಭ ಮಾಡಿದ್ದಾರೆ, ಇದದು ವಿಶೇಷತೆಗಳೇನು, ಅಲ್ಲಿ ಬಿರಿಯಾನಿಗೆ ಅದು ಬಹಳ ಪ್ರಸಿದ್ಧ, ಇಲ್ಲಿ ಏನೇನು ಸಿಗುತ್ತೆ, ಮಹಲ್ನಂತಿರುವ ಈ ಒಂದು ದೊಡ್ಡ ಹೋಟೆಲ್ನ ಪರಿಚಯನೂ ಮಾಡೋಣ, ನಿಮಗೆ ಆ ವಿಜುವಲ್ಸು ತೋರಿಸ್ತೀವಿ. ಹಾಗೆ ಬನ್ನಿ, ಮೊದಲು ವೆಂಕಟೇಶ್ವರ ಮೀಟ್ ಆಗ್ಬಿಟ್ಟು ಇದ್ರ ಬಗ್ಗೆ ತಿಳ್ಕೊಂಬಿಡೋಣ. ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಂತ ಅದ್ದೂರಿ ಸರ್. ಮಹಲ್ ತರ ಇದೆ. ಹೌದು ಸರ್. ವೀಕ್ಷಕರೇ, ಮಹಲ್ ತರ ಇರೋ ಒಂದು ದೊಡ್ಡ ಹೋಟೆಲ್ ಇದು. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಮಲ್ಲಿಕಾ ಬಿರಿಯಾನಿ. ಅದು ಯಶಸ್ಸಿನ ಶಿಖರ ಏರ್ಬಿಟ್ಟಿದೆ. ಹೌದು ಸರ್. ಅಲ್ಲಿ ಸಕ್ಸಸ್ ಕಂಡಿದ್ದು ನಾವು ಎಷ್ಟೋ ಎಪಿಸೋಡ್ ಮಾಡಿದೀವಿ. ಹೌದು ಸರ್. ಸೊ ಇದು ವೀಕ್ಷಕರೇ, ನಮ್ಮ ವೀಕ್ಷಕ ಗೊತ್ತಿಲ್ಲ, 2ನೇ ಬ್ರಾಂಚ್ ಇದೆ. ವಿಶೇಷತೆ ಏನು, ಏನ್ ಇದಕ್ಕೆ ಎದಕ್ಕೋಸ್ಕರ ಮಾಡಿದ್ರಿ ಅಂತ? ವಿಶೇಷ ಅಂತಂದ್ರೆ ಇದು ನೈಟು ನಾನು ಸರ್ವಿಸ್ ಕೊಡಬೇಕು ಅಂತ ತುಂಬಾ ದಿನಗಳ ಆಸೆ ಇತ್ತು ಸರ್. ನೈಟು ಅಲ್ಲಿ ಶೆಲ್ಫ್ ಸರ್ವಿಸ್ ಇರೋದ್ರಿಂದ ಸುಮಾರು ಜನಕ್ಕೆ ಅನಾನುಕೂಲ ಆಗ್ತಾ ಇತ್ತು. ಇಲ್ಲಿ ಫ್ಯಾಮಿಲಿ ಬಂದು ಒಂದು ತುಂಬಾ ಚೆನ್ನಾಗಿರೋ ಒಂದು ಮೀಲ್ ತಗೊಂಡು ತಿನ್ಕೊಂಡು ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ತುಂಬಾ ದಿನಗಳ ಆಸೆ ಇತ್ತು. ಅಲ್ಲಿ ರಿಮೋಟ್ ಏರಿಯಾದಲ್ಲಿ ಇರೋದ್ರಿಂದ ಮಾಡಕ್ಕಾಗಿರ್ಲಿಲ್ಲ, ಅದಕ್ಕೆ ಇಲ್ಲಿ ಮಾಡಿದ್ದೀನಿ ಸರ್. ಅಲ್ಲಿಗೆ ಬಿರಿಯಾನಿ ಸಿಗುತ್ತೆ, ಬಿರಿಯಾನಿ ಮಾತ್ರ ಅಲ್ಲ, ಇಲ್ಲಿ ಏನೇನು ಸಿಗುತ್ತೆ ಸರ್? ಇಲ್ಲಿ ಒಂದು ಕಾಂಬೋ ಸಿಗ್ತದೆ ಸರ್. ಅಂತಂದ್ರೆ ಮುದ್ದೆ, ಮಟನ್ನು, ಮತ್ತೆ ಮಟನ್ ಬಿರಿಯಾನಿ, ಮತ್ತೆ ಪೆಪ್ಪರ್ ಚಿಕನ್ನು, ಚಿಲ್ಲಿ ಚಿಕನ್ನು, ಚಿಕನ್ ಕಬಾಬು, ಇಷ್ಟು ಐಟಮ್ ಸಿಗ್ತದೆ ಸರ್. ಒಂದೇ ಪ್ಲೇಟ್ ಅಲ್ಲಿ ಕಾಂಬೋ ಇದೆ. ಅದಕ್ಕೆ ಕಾಂಬೋ ಅಂತ? ಹೌದು ಸರ್. ಅದು ಎಷ್ಟಾಗುತ್ತೆ ಸರ್ ಕಾಸ್ಟ್? ಅದು 499 ಸರ್. ಅದು ಬಿಟ್ಟರೆ ಬೇರೆ ಎಲ್ಲ ನೀವು ಅಲಾಕಾಟ್ ತರ ಆರ್ಡರ್ ಮಾಡಬಹುದು? ಮಾಡಬಹುದು ಸರ್. ಮಟನ್ ಬಿರಿಯಾನಿ ತಗೋಬಹುದು, ಚಿಕನ್ ತಗೋಬಹುದು, ಹಾಗೂ ಆರ್ಡರ್ ಮಾಡ್ಕೋಬಹುದು. ಇವತ್ತು ನಾವು ಬೆಳಿಗ್ಗೆ ಬಂದ್ಬಿಟ್ಟಿದ್ವಿ ವೀಕ್ಷಕರೇ. ಬೆಳಿಗ್ಗೆ ಸರ್ ಸಾಯಂಕಾಲ ಬಿಸಿ ಇರ್ತಾರೆ ಅಂದ್ಬಿಟ್ಟು ಅವ್ರನ್ನ ಮಾತಾಡ್ಸ್ಬಿಡೋಣ ಅಂತ. ಹೌದು ಸರ್. ನಮ್ಮ ವೀಕ್ಷಕರಿಗೆ ನೀವು ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ರಿ, ಇದನ್ನೆಲ್ಲ ತೋರಿಸಬಹುದಾ? ಆರಾಮಾಗಿ ತೋರಿಸಬಹುದು ಸರ್. ತೋರಿಸಿ ಸರ್, ತೋರಿಸಿ. ಸೊ ಇದು ಸಾಯಂಕಾಲ ಬರ್ತೀವಿ, ಮತ್ತೆ ವಿಜೃಂಭಣೆ ತೋರಿಸ್ತೀವಿ. ಓಕೆ ಸರ್. ಓಕೆ, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ವೀಕ್ಷಕರಿಗೆ ನೀವೇ ತೋರಿಸ್ಬಿಡಿ. ಇಲ್ಲಿ ಎಂಟ್ರನ್ಸ್ ಅಲ್ಲಿ ಇದೀವಿ ನಾವು ಈಗ. ಓಕೆ, ಇದು ಎಂಟ್ರಿ ಪಾಯಿಂಟ್ ಸರ್. ಇಲ್ಲಿಂದ ಹೋದ್ರೆ ನಿಮ್ಗೆ ಒಂದೊಂದು ಸೆಕ್ಷನ್ ತೋರಿಸ್ತೀನಿ. ಸರಿ ಸರ್. ಇದು ಮೇನ್ ಎಂಟ್ರನ್ಸ್. ಮೇನ್ ಎಂಟ್ರನ್ಸ್. ಅಕಸ್ಮಾತ್ ಯಾರಾದ್ರೂ ಕೂತ್ಕೊಂಡು ವೇಟಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ಆರಾಮಾಗಿರ್ಬೋದು. ಇಲ್ಲೆಲ್ಲ ವೇಟಿಂಗ್. ಇಲ್ಲಿ ಡೈರೆಕ್ಟ್ ಎಂಟ್ರಿ ಸರ್. ವೇಟಿಂಗ್ ಲೌಂಜ್ ಇದು. ವೇಟಿಂಗ್ ಸರ್. ಆರಾಮಾಗಿ ಇಲ್ಲಿ ಕೂತ್ಕೋಬಹುದು. ಇಲ್ಲಿ ಕೂಡ ಆರಾಮಾಗಿ ರೆಸ್ಟ್ ಮಾಡಬಹುದು. ಸ್ವಲ್ಪ ಅವ್ರ ಫ್ಯಾಮಿಲಿ ಎಲ್ಲ ಬಂದ್ರೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಸೆಲ್ಫಿ ತಗೋಬೇಕಾದ್ರೆ ತಗೊಂಡು ಆರಾಮಾಗಿ ಮಾತಾಡ್ಕೊಂಡು ಇರ್ಬೋದು. ಮತ್ತೆ ಬಂದ್ಬಿಟ್ಟು ಡೈರೆಕ್ಟ್ ಇಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಕ್ಯಾಶ್ ಕೌಂಟರ್ ಸರ್. ಇಲ್ಲಿ ಸರ್ವಿಸ್ ಇದೆ. ಸರ್ವಿಸ್ ಎಲ್ಲ ಸರ್ವಿಸ್ ಇದೆ. ಇಲ್ಲೇನು ನಾವು ಸೆಲ್ಫ್ ಸರ್ವಿಸ್ ಇಲ್ಲ? ಇಲ್ಲ, ಎಲ್ಲ ಸರ್ವಿಸ್ ಇದೆ. ಈ ರೀತಿ ಕೂತ್ಕೊಂತಾರೆ, ಬಾಳೆ ಎಲೆ ಊಟ. ಇಲ್ಲಿ ಕೂಡ ಇದು ಸಿಟ್ಟಿಂಗ್. ಇದು ಸಿಟ್ಟಿಂಗ್ ಸರ್. ಇಲ್ಲಿ ಊಟ ಮಾಡಿದ ಮೇಲೆ ಸೊ ಇಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಆಗ್ಬೋದು. ರಿಲ್ಯಾಕ್ಸ್. ಇಲ್ಲೂ ಕೂಡ ಎಂಟ್ರೆನ್ಸ್ ಇದೆ ಸರ್. ಇದು ಪಾರ್ಕಿಂಗ್, ದೊಡ್ಡ ಏರಿಯಾ ಪಾರ್ಕಿಂಗ್ ಇದೆ. ಇದು ಎಷ್ಟು ಜನ ಬಂದ್ರು ಆರಾಮಾಗಿ 20,000 ಸ್ಕ್ವೇರ್ ಫೀಟ್ ಬರೀ ಪಾರ್ಕಿಂಗ್ ಇದೆ. ಇದೆಲ್ಲ ಪಾರ್ಕಿಂಗ್ ಇದೆ. ಇದು ಕೌಂಟರ್ ಬರ್ತದೆ ಸರ್. ಕೂಲ್ ಡ್ರಿಂಕ್ಸು, ಬೀಡ, ಮತ್ತೆ ರುಮಾಲಿ ರೋಟಿ, ಶೀಖ್ ಕಬಾಬು, ಇದೆಲ್ಲ ಕೌಂಟರ್ಗಳು ಬಂದ್ಬಿಡ್ತವೆ. ಸೊ ಇಲ್ಲಿ ಕುತ್ಕೊಂಡು ಇಲ್ಲೂ ಅರೇಂಜ್ ಮಾಡ್ತೀವಿ ಸೀಟಿಂಗ್ ಎಲ್ಲ.
ಇಲ್ಲೂ ಊಟ ಮಾಡ್ಬೋದು ಅಂತಂದ್ರೆ ರೋಲ್ಸು ಇಂಥವೆಲ್ಲ ತಿನ್ಬೋದು. ಫಂಕ್ಷನ್ ಹಾಲ್ ತರ ಏನಿದೆ? ಫಂಕ್ಷನ್ ಮೇಲೆ ಇದೆ ಸರ್, ತೋರಿಸ್ತೇನೆ ಮೇಲೆ ನೋಡ. ಏನು ಇದೆಲ್ಲ ಆರ್ಕಿಟೆಕ್ಚರಲ್ ಐಡಿಯಾಸ್ ಎಲ್ಲ ಸರ್ ನಾನೇ ಸ್ವಲ್ಪ ಕಷ್ಟಪಟ್ಟು ಅದನ್ನ ಡಿಸೈನ್ ಮಾಡಿದ್ದೀನಿ. ಎಲ್ಲ ಗ್ಲಾಸ್ ಚೇಂಬರ್, AC ಎಲ್ಲ ಸರ್? ಹೌದು ಹೌದು, AC ರೆಸ್ಟೋರೆಂಟ್ ಸರ್. AC ಇದೆಲ್ಲ AC ರೆಸ್ಟೋರೆಂಟೇ. ಹೌದೌದು, AC ಇದು ಚೇಂಬರ್. ಈಗ AC ಮೇಲೆ ಹೋಗೋಣ ಮತ್ತೆ ಮೇಲೆ ಹೋಗೋಣ ಸರ್. ಸರ್ವಿಸ್ ಏರಿಯಾ. ಎಸ್ ಸರ್. ಮೇಲ್ಗಡೆ ಫಸ್ಟ್ ಫ್ಲೋರ್ ಇದು. ಫಸ್ಟ್ ಫ್ಲೋರು. ಇಲ್ಲಿ ಒಂದು 20 ಜನ 10 ಜನ ಆ ರೀತಿ ಗೆಟ್ ಟುಗೆದರ್ ಮಾಡ್ಕೋಬೇಕಾದ್ರೆ ಇದೆಲ್ಲ ಬಿಟ್ಕೊಡ್ತೀವಿ. ಫುಲ್ ಬಿಟ್ಕೊಟ್ಬಿಡ್ತೀವಿ? ಫುಲ್ ಬಿಟ್ಕೊಟ್ಬಿಡ್ತೀವಿ. ಆರಾಮಾಗಿ ಅವ್ರು ಕೂತ್ಕೊಂಡು ಊಟ ಮಾಡಿ ಮಾತಾಡ್ಕೊಂಡು ಇರ್ಬೋದು ಆ ರೀತಿ. ಈ ಏರಿಯಾ ಎಲ್ಲ ವ್ಯೂ ಹೆಂಗಿದೆ? ಮಲ್ಲಿಕಾ ಬಿರಿಯಾನಿ ಇದೊಂದು ದೊಡ್ಡ ಮಹಲ್ ತರ ಕಾಣ್ತದೆ. ಅದ್ಭುತ. ಸರ್ ಎಲ್ಲ ನಿಮ್ದೇ ಐಡಿಯಾ ಸರ್ ಇದು? ನಂದೇ ಐಡಿಯಾ ಸರ್, ನಂದೇ ಐಡಿಯಾ. ಸೊ ಇದು ಹಿಂಗೆ ಸಪ್ರೇಟ್ ಆಗಿ ಒಂದು ಚೇಂಬರ್ ಇದು? ಒಂದು ಚೇಂಬರ್, ಅದೇ ಒಂದು 10-20 ಜನ ಬಂದ್ರೆ ಇಲ್ಲಿ ಆರಾಮಾಗಿ ಅದೊಂದು ಹೊಸ ಕಾನ್ಸೆಪ್ಟ್ ಇರ್ಲಿ ಅಂತ ಡಿಸೈನ್ ಮಾಡಿ. ಎಲ್ಲ ನಿಮ್ದೇ ಐಡಿಯಾಸ್? ಈ ಕಡೆಗೆ ನೆಕ್ಸ್ಟ್ ಈ ಕಡೆಗೆ ಲೆಫ್ಟ್ ಒಂದೈತೆ, ಅಲ್ಲಿ ಕ್ರೌಡ್ ಆದಾಗ ಇಲ್ಲೂ ಬರ್ಬೋದು. ಇಲ್ಲೂ ಒಂದು 10-20 ಜನ ಬಂದ್ರೆ ಆರಾಮಾಗಿ ಕೂತ್ಕೊಂಡು ಪ್ರೈವೇಟ್ ಆಗಿ ಆರಾಮಾಗಿ ಊಟ ಮಾಡ್ಬೋದು. ಇಲ್ಲೂ ಅವಕಾಶ ಇದೆ. ಇದು ನೇಚರ್ ವ್ಯೂ ತುಂಬಾ ಚೆನ್ನಾಗಿದೆ. ಆಚೆ ಫುಲ್ ಮರಗಳ ಮಧ್ಯೆ ನೇಚರ್ ವ್ಯೂ ಚೆನ್ನಾಗಿದೆ. ತೆಂಗಿನ ಮರಗಳು ಈ ರೀತಿ. ಬೆಳಿಗ್ಗೆ ಎಷ್ಟು ಜನ ಕಾಣ್ತಾ ಇದೆ? ಇದು ಸಿಟ್ಟಿಂಗ್ ಏರಿಯಾನೇ. ಇಲ್ಲೂ ಸರ್ವಿಸ್ ಕೊಡ್ತಾರೆ ಸರ್. ಯಾವುದೇ ಸ್ಪೇಸ್ ನ ವೇಸ್ಟ್ ಮಾಡಿಲ್ಲ ನೀವು? ವೇಸ್ಟ್ ಮಾಡಿಲ್ಲ ಸರ್. ಆರಾಮಾಗಿ ಕೂತ್ಕೊಂಡು ಪ್ರೈವೇಟ್ ಆಗಿ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಇಲ್ಲಿ ಟೋಟಲ್ ವ್ಯೂ ನೋಡ್ಕೊಂಡು ಒಂದು ಫ್ಯಾಮಿಲಿ ಬಂದ್ರೆ ಆರಾಮಾಗಿ ಊಟ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ಬೋದು. ಆ ರೀತಿ ಒಳ್ಳೆ ಮೂಡ್ ಬರ್ತದೆ, ಮೂಡ್ ಕ್ರಿಯೇಟ್ ಮಾಡ್ತಾರೆ. ಆ ತರ ಚೆನ್ನಾಗಿದೆ. ಹಿಂಗೆ ಒಂದ್ಸಲ ಪ್ಲಾನ್ ಮಾಡಿದ್ರೆ ಅಲ್ಲಿ ಎಷ್ಟು ಒಂದು ಒಳ್ಳೆ ಇದು ಬರುತ್ತೆ ನೋಡಿ. ಇದು ಪಾರ್ಟಿ ಹಾಲ್ ಸರ್, ಪಾರ್ಟಿ ಹಾಲು. ಒಂದು ಬರ್ತ್ಡೇ ಪಾರ್ಟಿ ಇಂಥದ್ದು ಮಾಡ್ಕೊಂಡ್ರೆ ಆರಾಮಾಗಿ ಬಂದು ಇಲ್ಲಿ ಫ್ಯಾಮಿಲೀಸ್ ಬಂದ್ರೆ 4 ರೂಮ್ ಇದೆ, ಆರಾಮಾಗಿ ಬಲ್ಸ್ಕೋಬಹುದು. ಒಂದೊಂದು ರೂಮ್ಗೂ ಬಾತ್ರೂಮ್ ಇದೆ. 4 ರೂಮ್ ಇದೆ ಈಗ ಬಲ್ಸ್ಕೊಳಕ್ಕೆ ಅವರು. ಬೇರೆ ಎಲ್ಲ ಕಡೆ ಬಿರಿಯಾನಿ ಟೇಸ್ಟ್ ಮಾಡಿದ್ದೀವಿ, ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ. ಬಟ್ ಇಲ್ಲಿ ಮಲ್ಲಿಕಾ ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಈಗ ಅಡ್ವರ್ಟೈಸ್ ಎಲ್ಲ ಒನ್ಸ್ ಮೋರ್ ಅಂತಾರೆ. ಸೊ ನಮ್ಮ ಮಲ್ಲಿಕಾ ಬಿರಿಯಾನಿ ಖಂಡಿತ ಒನ್ಸ್ ಮೋರ್ ಜನ ಬಂದು ಇಲ್ಲಿ ತಿನ್ನಬೇಕು. ಸೂಪರ್ ಆಗಿದೆ ಮಲ್ಲಿಕಾ ಬಿರಿಯಾನಿ. ಸೂಪರ್ ಅಮ್ಮ, ಚೆನ್ನಾಗಿ ಮಾಡಿದೆ. ಇವಾಗ 5 ವರ್ಷದ ನೋಡ್ತಾರೆ ಟೇಸ್ಟ್ ನಾವು. ತುಂಬ ಚೆನ್ನಾಗಿ ಮಾಡಿದೆ, ತುಂಬ ಟೇಸ್ಟ್ ಬರ್ತದೆ ಚೆನ್ನಾಗಿ. ಬೇರೆ ಕಡೆ ಎಲ್ಲ ತುಂಬ ಕಡೆ ತಿಂದಿದ್ದೀನಿ, ಬಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಚೆನ್ನಾಗಿದೆ. ನೀವು ಒಂದು ಸರಿ ಬಂದು ಟೇಸ್ಟ್ ಮಾಡಿ, ಚೆನ್ನಾಗಿದೆ. ನಾನು ಹಳೆ ಕಸ್ಟಮರ್ ಮಲ್ಲಿಕಾ ಬಿರಿಯಾನಿ ಅವ್ರದ್ದು ಒಂದು ಟ್ರೆಡಿಷನಲ್ ಮೆಥಡ್ ಇದೆ ಮಾಡೋದು. ತುಂಬ ಚೆನ್ನಾಗಿರತ್ತೆ, ಹೆವಿ ಇರಲ್ಲ, ನ್ಯಾಚುರಲ್ ಆಗಿ ಮಾಡ್ತಾರೆ. ಅವ್ರದ್ದು ಟೇಸ್ಟ್ ಮಾತ್ರ ಯಾವಾಗಲೂ ಚೇಂಜ್ ಆಗಿಲ್ಲ. ಸೊ ಹಿ ಈಸ್ ವೆರಿ ಗುಡ್. ಐ ಥಿಂಕ್ ಯು ಶುಡ್ ಆಲ್ ಎಂಜಾಯ್ ಹಿಸ್ ಫುಡ್. ಸೂಪರ್ ಬಿರಿಯಾನಿ ಇದೆ, ಚೆನ್ನಾಗಿದೆ ಬಿರಿಯಾನಿ ಇದೆ ಅಣ್ಣ, ಚೆನ್ನಾಗಿದೆ. ಸೂಪರ್ ಬಿರಿಯಾನಿ ಇದೆ. ಮಲ್ಲಿಕಾ ಬಿರಿಯಾನಿ ಇದೆ, ಸೂಪರ್ ನಂಬರ್ 1 ಬಿರಿಯಾನಿ ಇದೆ. Malika biryani, the most yummiest biryani.
ನಾನು ಫಸ್ಟ್ ಟೇಸ್ಟ್ ಮಾಡಿರೋ ಮಲ್ಲಿಕಾ ಬಿರಿಯಾನಿಗೂ ಮತ್ತು ತುಂಬ ವರ್ಷ ಆದಮೇಲೆ ಇವಾಗ ಟೇಸ್ಟ್ ಮಾಡಿರೋ ಮಲ್ಲಿಕಾ ಬಿರಿಯಾನಿಗೂ ಏನೂ ಡಿಫ್ರೆನ್ಸ್ ಇಲ್ಲ. ಸೇಮ್ ಟೇಸ್ಟ್, ಸೇಮ್ ಸಾಫ್ಟ್ನೆಸ್ ಮಟನ್ ಪೀಸಲ್ಲಿ ಆ್ಯಂಡ್ ರೈಸ್, ದ ವೆಲ್ ಕುಕ್ಡ್ ರೈಸ್ ಎಲ್ಲ ಸಕ್ಕತ್ತಾಗಿರುತ್ತೆ. ಮಲ್ಲಿಕಾ ಬಿರಿಯಾನಿ ಓನರನ್ನು 10 ವರ್ಷದಿಂದ ನೋಡ್ತಾ ಇದ್ದೀವಿ. ಅವರು ದುಡ್ಡುಗೋಸ್ಕರ ಮಾಡ್ತಾ ಇಲ್ಲ, ಜನರ ಆರೋಗ್ಯಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಬಿರಿಯಾನಿ ಇದು. ಹೈಜಿನ್ನಕ್ಕಾಗಿರುತ್ತೆ. ಪ್ರತಿಯೊಂದು ಅಷ್ಟು ಇಡೀ ಬೆಂಗಳೂರು ಎಲ್ಲ ಇಡೀ ಕರ್ನಾಟಕದಲ್ಲೇ ನಂಬರ್ 1 ಬಿರಿಯಾನಿ. ಪ್ರತಿಯೊಂದು ನಾವು ನೋಡ್ತಾ ಇದ್ದೀವಿ, ಹತ್ತಿರದಿಂದ ನೋಡ್ತಾ ಇದ್ದೀವಿ. ಬಳಸುವಂಥ ತುಪ್ಪ ಆಗಿರ್ಬೋದು, ಅದನ್ನು ಯೂಸ್ ಮಾಡುವಂಥ ರೈಸ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಪ್ರತಿಯೊಂದು ಜನರ ಆರೋಗ್ಯ ದೃಷ್ಟಿಯಿಂದ ಕೂಡ ಮಾಡ್ತಾರೆ. ದುಡ್ಡೊಂದೇ ಆತನಿಗೆ, ಓನರ್ಗೆ ಇಂಪಾರ್ಟೆಂಟ್ ಅಲ್ಲ, ಜನರ ಸೇವೆ ಇಂಪಾರ್ಟೆಂಟ್. ಕೆಲವರು ಬ್ಲಾಗ್ಗಳಲ್ಲಿ ಅದು ಮಾಡ್ತಾರೆ, ಇದು ಮಾಡ್ತಾರೆ, ಡಾಲ್ಡಾ ಹಾಕ್ತಾರೆ. ನೆವರ್, ನೋ. ನಾವು ಹತ್ತಿರದಿಂದ ಕೊಡ್ತೀವಿ ಓನರನ್ನು, ಹತ್ತಿರದಿಂದ ಜನರಿಗೋಸ್ಕರ ಇದು ಮಾಡ್ತಾ ಇದ್ದಾರೆ. ಅವ್ರು ಇನ್ನೂ ಚೆನ್ನಾಗಿ ಬೆಳೀಲಿ, 100 ವರ್ಷ ಚೆನ್ನಾಗಿ ಬಾಳಲಿ, 100 ಜನಕ್ಕೆ ಬೆಳಕಾಗಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮಲ್ಲಿಕಾ ಬಿರಿಯಾನಿ ಹೋಟ್ಲು ಚೆನ್ನಾಗೈತೆ. ಸೊ ನಮಗೆ ನಮ್ಮ ಚಾನಲ್ ಶುರು ಆದಾಗ ನಿಮ್ಮಂಥ ಮಹನೀಯರು, ನಿಮ್ಮಂಥವರೆಲ್ಲ ನಮಗೆ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ರೆಸಿಪಿ ತೋರಿಸಿದ್ರಿ. ಹೌದು ಸರ್. ನಿಮ್ಮ ಪ್ರೋಗ್ರಾಮ್ ನೋಡ್ಬೇಕಾದ್ರೆ ನಿಜವಾಗೂ ನಿಜ ಹೇಳ್ತೀನಿ, ನಾನು ಹೇಳ್ಬೋದಲ್ಲ, ನೋಡಿದಾಗ ಏನೋ ಒಂದು ರೀತಿ ಹೊಸ ಲೋಕಕ್ಕೆ ಕರ್ಕೊಂಡು ಹೋದಂಗೆ ಇರ್ತದೆ. ಅದು ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಹೌದೌದು. ಸೊ ಮತ್ತೆ ನೀವು ಇಂಟರ್ವ್ಯೂ ಯಾರನ್ನ ಮಾಡಿದ್ದೀರೋ ಅವರು ತುಂಬಾ ವ್ಯಕ್ತಿತ್ವನು ತುಂಬಾ ಚೆನ್ನಾಗಿರೋರು ತೋರಿಸಿದ್ದೀರ. ಅದು ತುಂಬಾ ಮೆಚ್ಚುವ. ನಮ್ಮ ವೀಕ್ಷಕರಿಗೆ ಏನ್ ಬೇಕು ಅನ್ನೋದು ನಾವು ಅಧ್ಯಯನ ಮಾಡಿ ಅವ್ರಿಗೆ ಒಂದು ಪುಳುಕಿತ ಆಗ್ಬೇಕು. ಅವರು ಹೌದು ಅವಾಗ್ಲೇ ಅದು ವಾವ್ ಫ್ಯಾಕ್ಟರ್. ನಿಜ ಸರ್, ನಿಜ. ಅಂತವ್ರನ್ನೇ ನಾವು ತೋರಿಸ್ಬೇಕು. ಹೌದು, ಅಂತವರಲ್ಲಿ ನೀವು ಮುಂಚೂಣಿಲಿದ್ದೀರಿ ಅಂತ ಹೇಳ್ತೀನಿ. ಫ್ರೆಂಡ್ ರೋ ನೀವು. ನಮಗೆ ನೀವು ಎಷ್ಟು ಸಪೋರ್ಟ್ ಮಾಡಿದ್ದೀರಾ, ನಿಜವಾಗ್ಲೂ ಆ ದಿನಾನ ನೆನೆಸ್ಕೊಂಡ್ರೆ ತುಂಬಾ ಗ್ರೇಟ್ ಅನ್ಸುತ್ತೆ ನನಗೆ. ಯಾಕಂತಂದ್ರೆ ನಮ್ಮ ಭೇಟಿ ಸುಮಾರು ವರ್ಷಗಳ ಹಿಂದೆನೆ. ಅದು ನಿಮ್ಮಿಂದಾನು ಎಷ್ಟೋ ಕಲ್ತ್ಕೊಂಡು ಬಂದಿದ್ದೀನಿ. ಆ ಕಲ್ತಿರೋದನ್ನ ನನ್ನ ತಲೆಗೆ ಹಾಕೊಂಡು ನಾನು ಎಷ್ಟೋ ಕಲ್ತಿದ್ದೀನಿ, ಹೇಗಿರ್ಬೇಕು ಮನುಷ್ಯ ಅನ್ನೋದು ತಿಳ್ಕೊಂಡಿದ್ದೀನಿ. ಸೊ ತುಂಬಾ ಹೆಲ್ಪ್ ಆಗಿದೆ ಸರ್. ಒಳ್ಳೇದಾಗ್ಲಿ, ಇನ್ನೂ ಚೆನ್ನಾಗಿ ಎತ್ತರಕ್ಕೆ ಬೆಳಿತೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಅದ್ಭುತ ಬಿರಿಯಾನಿ ಇಡೀ ಬೆಂಗಳೂರೇ ಇಲ್ಲಿ ಓಡಿ ಬರುತ್ತೆ ಬೆಳಿಗ್ಗೆ ತಿನ್ನೋದಕ್ಕೆ. ಆದ್ರೆ ಇನ್ನೊಂದು ಬ್ರಾಂಚು ನೀವು ಬರಬೇಕು, ನೀವು ಇದು ಅನುಭವಿಸ್ಬೇಕು ಅಂತ ಹೇಳ್ತಾ ಮತ್ತೆ ಮುಂದಿನ ಎಪಿಸೋಡ್ ಸಿಗೋಣ ಸರ್. ಖಂಡಿತ ಸರ್, ಖಂಡಿತ. ಓಕೆ, ನಮಸ್ಕಾರ. ಥ್ಯಾಂಕ್ ಯು. ಏನು ಹಾಕಿದ್ರೆ ಸರ್ ಇದು? ಎಷ್ಟು ಕೆ ಜಿ? ಎಷ್ಟು ಕೆ ಜಿ? 5 ಕೆ ಜಿ ತೊಗೊಳ್ತೀರಾ? ಎಣ್ಣೆ ಎಷ್ಟು ಬಿಟ್ರಿ? ಎಣ್ಣೆ ಒಂದು 300 ml. ಇವಾಗ ಬೆಳ್ಳುಳ್ಳಿ, ಕರಿಬೇವು. ಬೆಳ್ಳುಳ್ಳಿ ಎಷ್ಟು ಹಾಕಿದ್ರಿ? 100 ಗ್ರಾಮ್. ಕರಿಬೇವು ಒಂದು ಹಿಡಿ. ನಗ್ತಾ ಇದ್ದಾರೆ ಇವರು. ನಿಮ್ಮ ಹೆಸರು ಸರ್? ವೆಂಕಟೇಶ್ ಅವ್ರು ನಗ್ತಾ ಇದ್ದಾರೆ. ಈರುಳ್ಳಿ ಎಷ್ಟು? ಈರುಳ್ಳಿ ಒಂದು ಅರ್ಧ ಕೆಜಿ. 1 ಕೆಜಿ ಚಿಕನ್ ಮಾಡ್ತಾ ಇದ್ದಾರೆ. ಚಿಕನ್ ಲೆಕ್ಕ ಈ ಹಂತಕ್ಕೆ ಚಿಕನ್ ಹಾಕ್ಬಿಡೋದಾ? ಹಾಂ, ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಚಿಕನ್ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಆ ಪೇಸ್ಟ್ ರೆಡಿ ಇದೆ. ಹೆಂಗಿದೆ ಮಾರ್ಬಲ್ ಎಲ್ಲ ಫುಲ್ಲು ಭಾಳ ನೀಟಾಗಿದೆ. ಸರ್ ಇದು ಶುಂಠಿ ಸರ್, ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಎಷ್ಟು ಹಾಕಿದ್ರಿ? ಒಂದು 2 ಸ್ಪೂನು. 2 ಸ್ಪೂನು. ಒಂದು 300 ಗ್ರಾಮ. ಹಾಂ. ಪೆಪ್ಪರ್ ಚಿಕನ್ ನೋಡ್ತಾ ಇದ್ದೀವಿ. ಮಲ್ಲಿಕಾ ಬಿರಿಯಾನಿದು. ಅರಿಶಿನ ಪುಡಿ ಹಾಕಿದ್ರಲ್ಲ? ಹಾಂ, 1 ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕಿದ್ರು. 1 ಟೇಬಲ್ ಸ್ಪೂನು. ಟೊಮೊಟೊ ಹಾಕ್ತೀವಿ ನೋಡಿ. ಎಷ್ಟು ಟೊಮೆಟೊ ಸರ್ ಇವು? ಒಂದು 3 ಟೊಮೊಟೊ ಹಾಕಿ. 3 ಟೊಮೆಟೊ. ದಪ್ಪ ಕಟ್ ಮಾಡೋದು ಈ ಹಂತಕ್ಕೆ ಚಿಕನ್. ಉಪ್ಪ ಎಷ್ಟು ಸರ್? ಒಂದು ಹಿಡಿ. ಸರ್ ಚಿಲ್ಲಿ ಪೌಡರ್ ಹಾಕ್ತೀವಿ ನೋಡಿ. ಚಿಲ್ಲಿ ಪೌಡ್ರಾ? ಎಷ್ಟು ಸರ್ ಅದು? ಒಂದು 50 ಗ್ರಾಮ್. 50 ಗ್ರಾಮ್ ಚಿಲ್ಲಿ ಪೌಡ್ರು. ಓಕೆ. ಅದು ಗುಂಟೂರಾಕ ಬಾಡಿಗೆ? ಗುಂಟೂರೇ. ಗುಂಟೂರಾಕ. ಒಂದಿಷ್ಟು ನೀರು, 1 ಲೀಟರ್. ಪೆಪ್ಪರ್ ಚಿಕನ್ ಪೌಡರ್. ಪೆಪ್ಪರ್ ಚಿಕನ್ ಪೌಡ್ರು. ಪೆಪ್ಪರ್ ಪೌಡ್ರು ಇದು ಒಂದು 100 ಗ್ರಾಮು. 100 ಗ್ರಾಮ್. ಹಾಂ, ಅದಕ್ಕೆ ಪೆಪ್ಪರ್ ಡ್ರೈ ಅನ್ನೋದು. ಇದೇ ಮೇನ್ ಫ್ಲೇವರು. ಸ್ವಲ್ಪ ಕಲರ್ ಬರಲಿ. ಸೋಯಾ ಸಾಸ್ ಸ್ವಲ್ಪ ಹಾಕಿರಾ? ಚೆನ್ನಾಗಿ ಡ್ರೈ ಆಗಿದೆ ಸಾಕು. 1 ಸ್ಪೂನ್ ಹಾಕಿರಲ್ಲ ಸರ್ ಸೋಯಾ ಸಾಸು? ಹಾಂ, ಹಸಿ ಮೆಣಸು ಒಂದು 10-15. ಹಾಂ, 10-15.
ಮೆಣಸು ಪುಡಿ. ಏನು ಸರ್ ಇದು? ಮೆಣಸು ಪುಡಿ, ಮೆಣಸಿನ ಪುಡಿ. ಪೆಪ್ಪರ್ ಪೌಡ್ರು, ಮತ್ತೆ ಆಗಲೇ ಬಿದ್ದಿದ್ದು ಪೆಪ್ಪರ್ ಚಿಕನ್ ಪೌಡ್ರು, ಮೆಣಸಿನ ಪುಡಿ ಸ್ವಲ್ಪ. ಅದೊಂದು ಎಷ್ಟು ಸರ್? 2 ಸ್ಪೂನ್. 2 ಸ್ಪೂನ್. ಕರಿಬೇವು. ಈಗ ಇದು ಖಾಲಿ ಆದಂಗೆಲ್ಲ ಮಾಡ್ತಾ ಇರ್ತೀರಾ? ಹಂಗೆ ಈ ಫಸ್ಟು 5-5 kg ಬ್ಯಾಚು ಆಲ್ಮೋಸ್ಟ್ ಆಯ್ತಲ್ಲ ಸರ್? ಆಯ್ತು ಅಷ್ಟೇ. ಇನ್ನು ಎಷ್ಟೊತ್ತು ಕುದಿಬೇಕು? 5 ನಿಮಿಷ ಅಷ್ಟೇ ಸರ್. 5 ನಿಮಿಷ ಕುದ್ಬಿಟ್ರೆ ಆಯ್ತು. ನೋಡ್ಬಿಡೋಣ. ಸ್ವಲ್ಪ ತುಪ್ಪ ಈಗ ಸರ್ 100 ಗ್ರಾಮ್ ಅಷ್ಟೇ. 100 ಗ್ರಾಮ. ಸೊ 100 ಗ್ರಾಮ್ ಕೊನೆಗೆ ತುಪ್ಪ ಹಾಕ್ಬಿಡ್ತಾರೆ. ಮಲ್ಲಿಕಾ ಬಿರಿಯಾನಿ ಹೋಟೆಲ್ನ ಪೆಪ್ಪರ್ ಚಿಕನ್ ಡ್ರೈ. ಪೆಪ್ಪರ್ ಚಿಕನ್ ರೆಡಿ ಆಯಿತು. ಪೆಪ್ಪರ್ ಚಿಕನ್ ರೆಡಿ ಆಯಿತು. ಇಷ್ಟೇ ಅಲ್ಲ ಸರ್ ಇದು? ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಒಂದಾದ ಮಲ್ಲಿಕಾ ಬಿರಿಯಾನಿಯ ಪೆಪ್ಪರ್ ಚಿಕನ್ ಡ್ರೈ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.